ಯಳಂದೂರು ತಾಲೂಕಿನಲ್ಲಿ ತೆರಿಗೆ ಕಟ್ಟದಿದ್ರೆ ಗ್ರಾಮದ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಎಂದು ಯರಗಂಬಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ನಿರಂಜನ್ ನೀಡಿರುವ ಹೇಳಿಕೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಪಂಚಾಯಿತಿ ಆವರಣದಲ್ಲಿ ನಡೆದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಜರುಗಿದೆ. ಗಂಗವಾಡಿ ಗ್ರಾಮದ ಚರಂಡಿಯಲ್ಲಿ ಹೂಳು ತುಂಬಿದ್ದು ಕಳೆದ 1.5 ವರ್ಷದಿಂದ ಮನವಿ ಮಾಡಿದ್ರು ಶುಚಿಗೊಳಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ರು. ಇದಕ್ಕೆ ಉತ್ತರಿಸಿದ ಪಿಡಿಒ ನಿರಂಜನ್, ಗ್ರಾಮಸ್ಥರು ಸರಿಯಾಗಿ ಕಂದಾಯ ಹಾಗೂ ತೆರಿಗೆ ಕಟ್ಟುತ್ತಾ ಇಲ್ಲ, ತೆರಿಗೆ ಕಟ್ಟದೆ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡಿಕೊಡಲು ಇದ್ದಾರೆಯೇ ಹೊರತು ಚರಂಡಿ ಹೂಳೆತ್ತಲು ತೆರಿಗೆ ನೆಪ ಹೇಳುವುದು ಸಮಂಜಸವಲ್ಲ ಎಂದು ಗ್ರಾಮಸ್ಥ ರಾಜಣ್ಣ ಕಿಡಿಕಾರಿದ್ದಾರೆ. ಇದೇ ವೇಳೆ ನರೇಗಾ ಕಾಮಗಾರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಗುಣಮಟ್ಟದ ಕಾಮಗಾರಿ ನಡೀತಾ ಇಲ್ಲ ಎಂದು ದೂರಿದ ಗ್ರಾಮಸ್ಥರು 8 ತಿಂಗಳಿಂದ ನೀರು ಗಂಟಿಗೆ ಸಂಬಳ ನೀಡದಿರುವುದನ್ನ ಪ್ರಶ್ನಿಸಿದ್ರು. ಇದಕ್ಕೆ ಪಂಚಾಯಿತಿಯಲ್ಲಿ ಕಂದಾಯ ಹಣದಲ್ಲೇ ಎಲ್ಲವೂ ನಡೆಯಬೇಕಿತ್ತು, ಸರ್ಕಾರದಿಂದ ಅನುದಾನ ಬಂದಿಲ್ಲ ಎಂದು ಪಿಡಿಒ ಸ್ಪಷ್ಟನೆ ನೀಡಿದ್ರು. ಸಭೆಯಲ್ಲಿ ನೋಡಲ್ ಅಧಿಕಾರಿ ರೇಖಾ, ಆಡಳಿತಾಧಿಕಾರಿ ಕುಮಾರಸ್ವಾಮಿ ಹಾಗೂ ನರೇಗಾ ಸಂಯೋಜಕ ಪ್ರಸನ್ನ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು.